ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ. ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು, ಇದು ಅವರ ಮೊದಲ ಸಿನಿಮಾ. ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ, ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಭಗವಂತ ಕೇಳ್ಕೊತೀವಿ. ಆಮೇಲೆ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಆಸಕ್ತಿ ಇದೆ ಅಂತ ಅನಿಸುತ್ತೆ. ಇವ್ರಿಗಿನ್ನ ಒಂದು 5-10 ವರ್ಷ ಜಾಸ್ತಿ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ, ಬೇರೆ ಯಾರಿಗೂ ಬೇಡ. ಹಾಗೆ ಯಂಗ್ ಡೈನಾಮಿಕ್ ನನಗೆ ಬಹಳ ಖುಷಿ ಆಯಿತು ನನಗೆ ಪ್ರಣಮ್ ಜೊತೆ. ಏಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪ ಅಂದರೆ ಸಂಪೂರ್ಣ ಇಡೀ ಕುಟುಂಬನೇ ಕಲಾವಿದರ ಕುಟುಂಬ. ನಾವು ದೇವಣ್ಣನ ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು. ಹಾಗಾಗಿ ಅದು ರಂಗಭೂಮಿ ಆಗ್ಬೋದು, ಇದು ಸಿನಿಮಾ ಆಗ್ಬೋದು. ಹಾಗೆ ನಾನು ಪ್ರಜ್ವಲ್ ಜೊತೆಗೆ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್. ಈಗ ನಾನು ಮತ್ತೆ ಪ್ರಣಮ್ ಯಂಗ್ ಡೈನಾಮಿಕ್ ಪ್ರಣಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅದು ಇನ್ನು ಅವರು ಸಿನಿಮಾದವ್ರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು, ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು, ಕೆಲಸ ಮಾಡೋ ರೀತಿ ಆಗ್ಬೋದು. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳ್ಳೋದು ಒಂದಿರುತ್ತಲ್ಲ, ಅದೆಲ್ಲ ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಇನ್ನು ನಮ್ಮ ಹೀರೋಯಿನಿ, ನಮ್ಮ ದಿಯಾ ಹೀರೋಯಿನಿ, ನಮ್ಮ ನಿಜವಾಗ್ಲೂ ಈಗ ಒಂದು ನಾಗಮಂಗಲ ಕಡೆಯವರೊಂದು ನನಗೆ ಭಾಷೆ ನಂಗೆ ತುಂಬ ಇಷ್ಟ. ನಾನು ದಿಯಾ ನೋಡ್ಬಿಟ್ಟು ಮೇಲೆ ಅಯ್ಯೋಪ್ಪ ಎಲ್ಲ ಥರದ್ದು ನನಗೆ ನಮ್ಮ ಹಳೆಯ ಹೀರೋಯಿನ್ಗಳು ತುಂಬ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಸರೋಜಾದೇವಿ ಅವರು ಆಗ್ಬೋದು, ಭಾರತಿ ಮೇಡಮ್ ಆಗ್ಬೋದು, ಆರತಿ ಅವರು, ಮಂಜುಳ ಅವರು, ಎಷ್ಟು ಒಳ್ಳೆ ಭಾಷೆ. ನಿಜವಾಗ್ಲೂ ಭಾಳ ತುಂಬ ಖುಷಿ ಆಯಿತು. ನಾನು ದೊಡ್ಡ ಪರದೆ ಮೇಲೆ ನನ್ನ ಸ್ಕೇಟಿಂಗ್ ಕ್ಲಾಸ್ ನಾನು ನೋಡಿರಲಿಲ್ಲ. ನಿಜವಾಗ್ಲೂ ಸ್ಕೇಟಿಂಗ್ ಆಡಿದ್ದಾರೆ ಚೆನ್ನಾಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಕೇಟ್ ಮಾಡಿದ್ದಾರೆ. ಕಾಶಿ ಸಿನ್ಸ್ಗಳಾಗ್ಬೋದು, ಮಿಕ್ಕಿದ ನಮ್ಮ ಮನೆಯದಂತೂ ಭಾಳ ತುಂಬ ಅವ್ರಿಗೆ ದೊಡ್ಡ ಚಾಲೆಂಜಿಂಗು. ಇವರಿಬ್ರು ಹೆಂಗೆ ಅಂದರೆ ಕಳ್ಳಕೊಳ ಇದ್ದಂಗೆ ಇವರಿಬ್ರು. ಅಯ್ಯೋ ಇವ್ರು ಹೆಂಗೆ ಯಾಮಾರಿಸಿ ನನಗೆ ತಗೋತಿತ್ತು ಅಂದರೆ ಶ್ರೀಕಾಂತ್ ಮತ್ತೆ ಮಾಡಿದ್ದಾರೆ. ಇನ್ನು ಇಡೀ ತಂಡಕ್ಕೆ ಯಾವುದು ಮಾನು ಆಗ್ಬೋದು, ಆಕಾಶು, ಅರುಣ್ ಅವರು, ಈ ಸಾಕಷ್ಟು ಇಲ್ಲಿ ಕಲಾವಿದ್ರ ಕೆಲಸ, ಗಿರೀಶ್ ಆಗ್ಬೋದು, ಸುಜಾನ್ ಪ್ರಸಾದ್, ನಾಣಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಬೇರೆ ಥರದ್ದು ನನಗೆ ಇಲ್ಲದೇ ಇರೋ ಸಿನಿಮಾ ಏನಲ್ಲ. ನಾವು ಯಾವಾಗಲೂ ಹೇಳಿದ್ರೆ ಕಥೆಗಳು ಯಾವುದೇ ಮಾಡೋ ರಾಮಾಯಣ ಮಹಾಭಾರತದ ಅಂಶಗಳಲ್ಲಿ ಇರ್ತದೆ ಅಂತ. ಒಂದು ವರ್ತಮಾನದ ಒಂದು ತಂದೆಗೆ ಎಷ್ಟು ಒಂದು ಕುಟುಂಬ ಅದು ಹೆಂಗೆ ಅದು ಕಟ್ಟಬೇಕು, ಅದು ಎಲ್ಲರೂ ಒಂದು ಚಿಕ್ಕ ಮಗು ಬಿಡು ಪರವಾಗಿಲ್ಲ ನಮ್ಮ ದೊಡ್ಡದಾದ್ಮೇಲೆ ತಿಳ್ಕೊತಾನೆ ಅಂತ ನಾವು ನೆಗ್ಲೆಕ್ಟ್ ಮಾಡೋದು. ಅದ್ರ ಎಫೆಕ್ಟು ನಮಗೆ ವಯಸ್ಸಾದ್ಮೇಲೆ ಅದು ನಿಜವಾಗ್ಲೂ ಇಂಪ್ಯಾಕ್ಟ್ ನಮ್ಗೆ ಕೊಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾತಾಡ್ತೀವಲ್ಲ ಅದು ತುಂಬ 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 ಮುಖ್ಯ. ಅದನ್ನು ಶ್ರೀಕಾಂತ್ ಅವರು ತುಂಬ ಅಂಡರ್ಲೈನ್ ಆಗಿ ಮಾಡಿದ್ದಾರೆ. ಅದೇನು ಅಶ್ವಿನಿ ದೇವತೆಗಳು ವಸ್ತು ಅಂದ್ಬಿಡ್ತಾರೆ ಅಂತಲ್ಲ, ಆ ಮಕ್ಕಳು ಆ ವಯಸ್ಸಿಗೆ ಕಿವಿಯೊಳಗೆ ಹೋಗ್ತಾ ಇದ್ರೆ ಅದನ್ನು ಹಾಗೆ ತುಂಬ್ಕೊತಾ ಹೋಗ್ತಾರೆ. ಆಮೇಲೆ ನಾವು ಕೊನೆ ಇದರಲ್ಲಿ ನಾವು ಸುಮ್ಮನೆ ಪ್ರತಾಪಿಸ್ಬಿಟ್ರೆ ಪ್ರಯೋಜನ ಆಗಲ್ಲ. ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ ಆ ಥರದ್ದು. ಇನ್ನು ನಿಜವಾಗ್ಲೂ ಮಗ ಅಂದರೆ ಎಂಥ ಮಗ ಇರಬೇಕು, ತಾಯಿ ಅಂತ ಮಗ ಇರಬೇಕು, ಅದನ್ನು ಮಮಕಾರ ತೋರಿಸೋ ಮಗ ಇರಬೇಕು. ಅದನ್ನು ನಿಜವಾಗ್ಲೂ ಎಷ್ಟೋ ಕಡೆ ನನ್ನನ್ನು ಮಗು ಥರ ಮಾಡಿಬಿಟ್ಟಿದ್ದಾರೆ ಪ್ರಾಣ. ನಿಜವಾಗ್ಲೂ ನನಗೆ ಅದು ಭಾಳ ಈ ಥರದ್ದು ಎಷ್ಟು ಫ್ಯಾಮಿಲಿ ಇರ್ತಾರಲೆ. ನೀವೇ ಯಾಕೆ ನಿಮ್ಮ ಮಕ್ಕ ಬಾಡಪ ಇದ್ದೆ ಅಂತ ನೀವು ನನ್ನ ನೋಡಿದ್ದೀರ. ಆ ಥರದ್ದು ಆ ಗಿರಿ ಜೊತೆಗೆ ಆ ಥರದ್ದು ತಮಾಷೆ ಪಾಪ ಅವನ ಇನ್ನೋಸೆನ್ಸ್ ಮೂಲಕ ನಾವು ಅದನ್ನು ಅವನಿಗೆ ಅವನ ಪ್ರೀತಿ ಇರುತ್ತೆ ಒಂದು ಸಣ್ಣದಾಗೆ. ಆ ಥರದ್ದೇನೋ ಒಂದು ಈ ಥರದ್ದು ಇಷ್ಟು ಇನ್ನು ಇದು ತುಂಬ ಒಂದು ಅಷ್ಟು ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ನಾವಿನ್ನು ಸಿನಿಮಾದ ಬಗ್ಗೆ ನೀವೆಲ್ಲ ಬಂದಿರೋದ್ರಿಂದ ನಾವು ಇದನ್ನು ಯಾಕಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ನಿಮ್ಮ ಪ್ರೋತ್ಸಾಹ, ಹಾರೈಕೆ, ನಿಮ್ಮ ಸಪೋರ್ಟು ಇದು ನಿಜವಾಗ್ಲೂ ಬೇಕೇ ಬೇಕು. ಇದು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅನ್ಕೋತಿದ್ವಿ. ನೀವು ಮುಂದುವರಿಸ್ತೀರ ಅನ್ನೋದೊಂದು ಭರವಸೆ, ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಣ್ಣ ಪುತ್ತನಾಗೆ ಶ್ರೀಕಾಂತ್, ಹರಿ ಸರ್ವೋತ್ತಮರು ಎಲ್ಲಿದ್ದಾರಪ್ಪ, ಹರಿಯವರೇ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಾವು ಇಡೀ ತಂಡದಿಂದ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇವಾಗ ನೋಡಿದ್ರಿ, ಒಂದು ಝಲಕ್ ನೋಡಿದ್ರಿ.
ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ, ತರಲೆ ಇದೆ, ಲವ್ ಇದೆ, ಎಲ್ಲ ಇದೆ. ಆ್ಯಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನಿಮಾಲಿ ಅದಿದೆ ಇದಿದೆ ಅಂತ ಯಾರು ಏನೂ ಹೇಳ್ತಾ ಇಲ್ಲ. ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನಿಗಾಗ್ಬೋದು, ಒಬ್ಬ ಮಗನಿಗಾಗ್ಬೋದು, ಒಬ್ಬ ಮಗಳಿಗೆ, ಒಬ್ಬ ಅಮ್ಮನಿಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ದೊಡ್ಡ ಥ್ಯಾಂಕ್ಸ್ ಇರಬೇಕು. ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಪ್ರಾಮಿಸ್ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಕ್ಕತ್ತಾಗಿ ನಮ್ಮ ರಘು ಸರ್ ಹೇಳಿದ್ರಲ್ಲ, ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲಸ ತೊಗೊಂಡಿದ್ದಾರೆ, ಅದು ಕಾಣಿಸ್ತಾ ಇದೆ. ಫಸ್ಟು ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ, ನಮ್ಮ DOP ಕೃಷ್ಣಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡಿದ್ರಿ, ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು, ಆಮೇಲೆ ಟ್ರೇಲರ್ ನೋಡಿದ್ದು. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಗದಾಗ ಕಾಣಿಸುತ್ತೆ ಕೃಷ್ಣ. ಥ್ಯಾಂಕ್ ಯು. ನಾವು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು. ಸೊ ಖುಷಿ ಅವರು, ಥ್ಯಾಂಕ್ ಯು ಸೋ ಮಚ್ ಖುಷಿ ಅವರೇ. ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಆ್ಯಂಡ್ ಅವ್ರಿಗೆ ಗೊತ್ತು, ದಿಯಾಲೆ ನೋಡ್ಬಿಟ್ಟಿದ್ದೀರ ಎಲ್ಲರೂ ಎಂಥ ಪರ್ಫಾರ್ಮರ್ ಅವರು ಅಂತ. ಇದರಲ್ಲೂ ಅಷ್ಟೇ, ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ರಘು ಸರ್, ಎಲ್ಲ ಇಂಟರ್ವ್ಯೂಲು ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಬರ್ತೀನಿ. ನಾನು ಇವಾಗಲೂ ಇದನ್ನು ಹೇಳ್ತೀನಿ, ಯಾಕಂದರೆ ನಾನು ಅಷ್ಟು ನಂಬ್ತೀನಿ ಇದನ್ನು. ನನಗೆ ಸೆಟ್ಟಲ್ಲಿ ರಘು ಸರ್ ನನಗೆ 2ನೇ ತಂದೆದಾರನೇ ಇದ್ರು. ಸೊ ನನಗೆ ಆ್ಯಕ್ಟಿಂಗಲ್ಲಿ ಹೇಳ್ಕೊಡೋದಾಗಲಿ, ಡೈರೆಕ್ಟರ್ಗೆ, ಖುಷಿಗೆ, ನಮ್ಮ ಸ್ಕ್ರಿಪ್ಟ್ಗೆ, ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ರು ನಮಗೆ ಸೆಟ್ಟಲ್ಲಿ. ಸೊ ಇಟ್ ವಾಸ್ ನನಗೆ ಇಷ್ಟು ಬೇಗ ನನ್ನ ಕರಿಯರಲ್ಲಿ ರಘು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಆ್ಯಂಡ್ ಟ್ರೈಲರ್ ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್. ಥ್ಯಾಂಕ್ ಯು. ನಿಮಗೆಲ್ಲ ಇಷ್ಟ ಆಯ್ತಾ ಟ್ರೈಲರು? ಹಾಂ, ಓ ಇಲ್ಲ, ಯಾಕೋ ಸುಡಿತದೆ. ಸೊ ಸೆಪ್ಟೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಆಗಸ್ಟ್ 22 ಇವತ್ತು ಸಿನಿಮಾ ರಿಲೀಸ್ ಆಗಬೇಕಾಯ್ತು. ಬಟ್ ಹೆಂಗೋ ಮಾಡಿ ಏನೋ ಮಾಡಿ 22ಕ್ಕೆ ಥಿಯೇಟ್ರಲ್ಲಿ ಬಂದು ಮೀಟ್ ಮಾಡ್ಸಂಗೆ ಮಾಡಿಬಿಟ್ರು ನಮ್ಮ ನಿರ್ಮಾಪಕರು. ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಥರ ಒಂದು ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು, ಅಂಡ್ ತುಂಬ ಅವಶ್ಯಕತೆ. ನಮ್ಮಂಥ ಆ್ಯಕ್ಟರ್ಸ್ಗೆ, ಈ ಥರ ಡೈರೆಕ್ಟರ್ಸ್ಗೆ, ನಮ್ಮ ನ್ಯೂ ಕಮರ್ಸ್ಗೆ, ನಮ್ಮ ಕ್ಯಾಮ್ರಾಮನ್ಗೆ, ಎಲ್ಲರಿಗೂ ಈ ಥರ ಒಂದು ಪ್ರೊಡ್ಯೂಸರ್ ಬೇಕು. ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ. ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ, ಇಲ್ಲ ಡೈರೆಕ್ಟರ್ನ ಲಾಂಚ್ ಮಾಡ್ತಾರೆ, ಹೀರೋಯಿನ್ನ ಲಾಂಚ್ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ನಾವು ಇಡೀ ತಂಡ ಸೇರಿಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಇಂಡಸ್ಟ್ರಿಗೆ. ಸೊ ತುಂಬ ಖುಷಿ ಆಗ್ತದೆ. ಮತ್ತೆ ಪುರಾತನ ಫಿಲ್ಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಖುಷಿ ವಿಚಾರ, ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ, ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ. ಆ್ಯಂಡ್ ಮಾತುಕತೆ ನಡೀತಾ ಇದೆ, ಶಾನ್ ಸರ್ ಇಲ್ಲೇ ಇದ್ದಾರೆ. ಆ್ಯಂಡ್ ಸೊ ಮಲಯಾಳಮಲ್ಲಿ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ, ಡಿಸ್ಕಷನ್ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ನೈಸ್ ಫಿಲ್ಮ್, ಇಟ್ಸ್ ಅ ವೆರಿ ಫೀಲ್ ಗುಡ್ ಫಿಲ್ಮ್. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಸೊ ಎಲ್ಲರೂ ಬಂದು ಸೆಪ್ಟೆಂಬರ್ 12 ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಸನ್ ಆಫ್ ಮುತ್ತಣ್ಣ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳೋದು. ಎಲ್ಲರೂ ಖುಷಿಯಿಂದ ಬರ್ತೀರಾ, ಪೇಷನ್ಸ್ ಇಂದ ಕೂತು ನಮ್ಮ ಕಾಂಟೆಂಟ್ ನೋಡಿ, ಟ್ರೇಲರ್ ಆಗಿರ್ಬೋದು, ಸಾಂಗ್, ಆ್ಯಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಯಾಕಂದರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್. ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಸಾಲಾಗಿ ಇವತ್ತು ಮತ್ತು ನೆಕ್ಸ್ಟ್ ವೀಕು ಅಥವಾ ನಮ್ಮದು ಸೆಪ್ಟೆಂಬರ್ 12 ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಆ್ಯಂಡ್ ಜನರು ಇಷ್ಟಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟ್ರಿಗೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಇವತ್ತೇ ಟ್ರೇಲರ್ ನೋಡಿರಲಿಲ್ಲ, ತುಂಬ ಇಷ್ಟ ಆಯಿತು. ಆ್ಯಂಡ್ ರಂಗಾಯಣ ರಘು ಸರ್ ಮತ್ತು ಪ್ರಣಮ್ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ.
ಸರ್ ಸಕ್ಕತ್ತಾಗಿ ಬಂದಿದೆ ಸರ್, ನಂಗೆ ಇಷ್ಟ ಆಯಿತು. ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ. ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡ್ಕೊಂಡೇ ಮಾಡಿದ್ದೀರಾ, ಬೋಟಿಂಗ್ ಸೊ ಇದೇನ್ ನೋಡಿದ್ದೀರಾ ಇದು ಜಸ್ಟ್ ಒಂದು 10% 5% ಅಷ್ಟೇ, ಇನ್ನು ಸಾಕಷ್ಟು ಇದೆ. ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು, ಅಥವಾ ತುಂಬಾ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡ್ಬೇಕಾದ್ರೆ. ನಾವು ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ. ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಮಗಂತೂ ಸಾಕಷ್ಟು ಖುಷಿ ಇದೆ. ಇದೇ ತರ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇವ್ರು ಎಲ್ಲ ಜೊತೆ ಅಂದರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಸರ್ ಜೊತೆ ಆಗಿರ್ಬೋದು, ಆಮೇಲೆ ಶ್ರೀಕಾಂತ್ ಸರ್. ನಾನು ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನಕ್ಕೆ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ. ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು, ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಕೃಷ್ಣಣ್ಣ ಸಕ್ಕತ್ತಾಗಿ ಮಾಡಿದ್ದೀರಾ, ನಂಗೆ ನಿಜ ಖುಷಿ ಆಯಿತು. ಆ್ಯಂಡ್ ನಮ್ಮ ಎಲ್ಲ ಟೀಮ್ಗೆ, ADsಗೆ, ಅಸೋಸಿಯೇಟ್ಸ್ಗೆ, ಮತ್ತು ನನ್ನ ಸ್ಟಾಫ್ ಧನುಷ್ ಆ್ಯಂಡ್ ಶ್ವೇತಾ, ಥ್ಯಾಂಕ್ ಯು. ನೀವಿಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ. ಆ್ಯಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು, ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ, ಇದು ಫಸ್ಟ್ ಫಿಲಮ್ ಅವ್ರದ್ದು. ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಸೊ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಟ್ರೇಲರ್ ನೋಡಿದ್ದೀರಾ ಅಲ್ವಾ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲರಿಗೂ. ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು. 12ನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲರೂ ಎಷ್ಟು ಕಷ್ಟ ಬಿಡ್ತಿದ್ದಾರೆ ಅಂತ ನಮಗೆ ಗೊತ್ತು. ಯಾವ ಸಿಚುವೇಶನ್ಸ್ ಅಲ್ಲಿ ಹೆಂಗೆ ಫೈಟ್ ಮಾಡಿದೀವಿ ನಾವು ಅಂತ ಗೊತ್ತು. ಸೊ ಥ್ಯಾಂಕ್ ಯು ಬಾಯ್ಸ್, ಲವ್ ಯು ಬಾಯ್ಸ್. ಆ್ಯಂಡ್ ಅಗೇನ್ ನಾನು ಎಲ್ಲ ಇಂಟರ್ವ್ಯೂಲ್ಲೂ ಮಾಡ್ತೀನಿ, ಬಟ್ ಎಲ್ಲ ಪ್ರೋಗ್ರಾಮಲ್ಲೂ ಮಾಡ್ತೀನಿ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಅವರಿಲ್ಲ ಅಂದರೆ ನಾನು ಏನೂ ಇಲ್ಲ. ಸೊ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ಲವ್ ಯು ಗೈಸ್. ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಹಾಗೂ SRK ಪ್ರೊಡಕ್ಷನ್. 2 ಪ್ರೊಡಕ್ಷನ್ನಿಂದ ನಮ್ದು ಈ ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಅನ್ಕೊತೀನಿ. ಹಾಗೂ ನಮ್ಮ ಸನ್ನಾಪ್ ಮುತ್ತಣ್ಣ ಅಂತಂದರೆ ಆ್ಯಕ್ಚುಲಿ ನಮ್ದೊಂದು ಕುಟುಂಬ ಇದು. ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟ್. ಸನ್ನಾಪ್ ಮುತ್ತಣ್ಣ ಅಂದರೆ ಇನ್ಕ್ಲೂಡ್ ನಾವು ಒಂದು ಮಕ್ಕಳಿದ್ದಾಗೆ ಈ ಸಿನಿಮಾದಲ್ಲಿ. ಟೋಟಲ್ ನಮ್ಮ ಟೀಮು, ನಮ್ಮ ಅರುಣ ಆಗ್ಬೋದು, ಆಕಾಶ್, ಅನು, ನಮ್ಮ ಪ್ರಣಮ್ ಸರ್, ಖುಷಿ ಮೇಡಮ್, ಶ್ರೀಕಾಂತ್ ಸರ್, ನಮ್ದೆಲ್ಲ ಒಂದು ಕುಟುಂಬ. ತುಂಬ ಖುಷಿಯಾಯಿತು ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು. ಮತ್ತು ನಾನು ನಮ್ಮ ಶ್ರೀಕಾಂತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಕೆಲಸದ ವಿಚಾರದಲ್ಲಿ. ಅವ್ರದ್ದು ಒಂದೇನಂದರೆ ವಿಜುವಲೈಸನ್ನು, ಒಂದು ನೀಟ್ ಡಿಸ್ಕಷನ್ ಅವ್ರದ್ದು ಒಂದು ಕೆಲಸ ಮಾಡಬೇಕಾದ್ರೆ ಅದೊಂದು ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿದ್ದು. ಅದು ಆಲ್ರೆಡಿ ನಾನು ಬಿಫೋರ್ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ ಅದ್ರ ಬಗ್ಗೆ. ಮತ್ತು ನಮ್ಮ ರಂಗಾಯಣ ರಘು ಸರ್ ಮತ್ತು ಪ್ರಣಮ್ ಸರ್, ಖುಷಿ ಮೇಡಮ್ ಎಲ್ಲ ಒಂದಿನೂ ನಾವು ಬೇಜಾರು ಮಾಡ್ಕೊಂಡಿದ್ದ ದಿನನೇ ಇಲ್ಲ. ಎಲ್ಲ ದಿನನೂ ಖುಷಿಯಾಗಿ ಇದ್ದು ಕೆಲಸ ಮಾಡಿದ್ವಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ನನ್ನನ್ನು ಈ ಇಂಡಸ್ಟ್ರಿಗೆ ತಂದಂಥ ಕೆಂಪರಾಜ್, ನನ್ನ ಹಳ್ಳಿಯವರೊಬ್ಬರು, ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಳೇಬೇಕು. ಯಾಕೆಂದರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಅವರೇ ಕಾರಣ. ನನ್ನನ್ನು ತಂದು ಪೂರ್ಣಿಮೆ ಎಂಟರ್ಪ್ರೈಸಸ್ಗೆ ಇಂಟ್ರೊಡ್ಯೂಸ್ ಮಾಡಿದರು. ಅವ್ರನ್ನ ನಿಜವಾಗ್ಲೂ ನೆನ್ಕೋಬೇಕು ಈ ಟೈಮಲ್ಲಿ ನಾನು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಅಪ್ಪು ಸರ್ಗೆ ನಾನು ಯಾವಾಗಲೂ ಚಿರಋಣಿ. ಯಾಕೆ ಅಂದರೆ ನಾನು DOP ಆಗಬೇಕಾದ್ರೆ ಅವರೇ ಕಾರಣ. ನನ್ನನ್ನು ಪ್ರೋತ್ಸಾಹ ಮಾಡಿ ನೀನು ಕ್ಯಾಮ್ರಾ ವುಮನ್ ಅದು ಚೆನ್ನಾಗಿ ಇದೆಯಾ ಅನ್ಕೊಂಡು ಅವ್ರು ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದರು. ಹಂಗಾಗಿ ಅಪ್ಪು ಸರ್ ನಾನು ಯಾವಾಗಲೂ ಚಿರಋಣಿ. ಹಾಗೂ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ ಎಲ್ಲ ಟೆಕ್ನಿಷಿಯನ್, ಎಲ್ಲ ಕುಮಾರಣ್ಣ ಆಗ್ಬೋದು, ದೇವೇಂದ್ರಣ್ಣ ಆಗ್ಬೋದು, ಹಾಗೂ ನಮ್ಮ
ಗುರುಗಳನ್ನ ಆಗ್ಬೋದು ಮತ್ತು ಎಲ್ಲ ಲೈಟ್ ಮ್ಯಾನಿಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಈ DOP ಆಗಬೇಕಾದ್ರೆ ಮೇನ್ ಕಾರಣ ನನ್ನ ಪೂರ್ಣಿಮಾ ಎಂಟರ್ಪ್ರೈಸಸ್ಸೇ ಕಾರಣ. ಯಾಕೆಂದರೆ ಎಲ್ಲ ಟೆಕ್ನಿಷಿಯನ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ದಿನ ನಮ್ಮ ಪೂರ್ಣಿಮಾ ಎಂಟರ್ಪ್ರೈಸಸ್ ನೆನ್ಕೋತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮಾ ಎಂಟರ್ಪ್ರೈಸಸ್ ಟೀಮ್ಗೆ. ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತು ರಂಗಾಯಣ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಪ್ರಣಾಮ್ ಸರ್ಗೂ ಕಮ್ಬ್ಯಾಕ್ ಸಿನಿಮಾ, ಒಳ್ಳೆ ಸಿನಿಮಾ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಳ್ಳೆ ಎಮೋಷನ್ ಇರೋ ಸಿನಿಮಾ. ಸೊ ಆಗಸ್ಟ್ 22ಕ್ಕೆ ಬರಬೇಕಾಗಿತ್ತು. ಬಟ್ ಪ್ರಾಬ್ಲಮ್ ಏನಂದರೆ ಈಗೆಲ್ಲ ರಶ್ಗಳಿರೋದ್ರಿಂದ ಪ್ಲಸ್ ಬಿಸ್ನೆಸ್ ಬೇರೆ ಆಗ್ತಾ ಇದೆ. ಮಲಯಾಳಂ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ರಿಲೀಸ್ ಮಾಡಬೇಕು ಸೈಮೆಂಟೆನ್ಸ್ ಅಂತ ನಾನು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿ ಡಿಸಿಷನ್ ಮಾಡಿದ್ದು. ಬಟ್ ಸೆಪ್ಟೆಂಬರ್ 12 ಎಲ್ಲ ಚಿತ್ರಮಂದಿರಗಳಲ್ಲಿ ಒಳ್ಳೆ ಥಿಯೇಟ್ರು, ಒಳ್ಳೆ ಶೋ ಟೈಮಿಂಗ್ಸು ಸಿಗುತ್ತೆ. ಒಂದು ಒಳ್ಳೆ ಕನ್ನಡ ಚಿತ್ರ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಆಮೇಲೆ ರಂಗಾಯಣಗೂ ಎರಡನೇ ಕಾಂಬಿನೇಷನ್ ಅಜ್ಞಾತಿವಾಸಿ ಆದ್ಮೇಲೆ ಮತ್ತೆ ಮಾಡ್ತಾ ಇದ್ದೀನಿ. ನಮ್ಮಿಬ್ಬರ ಕಾಂಬಿನೇಷನ್ ಮತ್ತೆ ಹಿಟ್ ಆಗುತ್ತೆ. ಅದೇ ರೀತಿ ಪ್ರಣಾಮ್ ಸರ್ದು ಒಳ್ಳೆ ಹಿಟ್ ಆಗಬೇಕು ಅಂತ ಕೇಳ್ಕೊಂತೀನಿ. ಜನ ನೋಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ യു. இன்ஸ்பெக்டர் விக்ரம் நான் தான் பண்ணிச்சு. எனக்கு பெரிய ஹிட் ஆச்சு கேரளாவில். அதுக்கப்புறம் தற்சமாக படம் நான் தான் பண்ணிச்சு. அந்த ஒரு ப்ரிவியூவில் சாரை பார்த்தபோது நான் சொல்லிச்சு, சார் ஒரு படம் வரும்போது நான் தான் டிஸ்ட்ரிபியூஷன் சொல்லியாச்சு. அது என் லைஃப்பில் வந்து நல்லா பெரிய விஷயம் வந்துச்சு. இது வேறொரு விஷயமா ஹரி சார் ஸ்டுடியோவில் ஜஸ்ட்டு போகும்போது இவர் ஒரு ஃப்ரேம் பார்த்தேன். அவர் ட்ரைலர் சைடில் ஒரு ஃப்ரேம் பார்த்தேன். சார் இது என்ன படம் சார், உங்களுக்கு செட் ஆகாது, இதில் ஆக்ஷன் இல்லை சார், மற்ற கிளாமர்ஸ் எதுவும் இல்லை சார், ஆக்ஷனும் கிளாமரும் ಏನು ಬೇಡ ಸರ್. ಬಟ್ ಸರ್ ಒಂದು ಕತೆ ಇದೆ, ನಂದು ಅಪ್ಪ ಮಗ ತಂದೆ ಮಗ ಓಕೆ ಸರ್, ನೋಡಿದೆ ಪಿಕ್ಚರು ಟ್ರೈಲರ್ ಎಲ್ಲ ನೋಡ್ತೀನಿ, ಚೆನ್ನಾಗಿತ್ತು. ಆಮೇಲೆ ದ ಬೆಸ್ಟ್ ಟೈಮ್ ಇನ್ ಕನ್ನಡ, ಸೂ ಫ್ರಮ್ ಸೋ ಇನ್ ಕೇರಳ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ರನ್. ನಾವು ರನ್ನಿಂಗ್ ಆಸ್ is going for a big share. First waiting ಅಲ್ಲಿ ಸೂ ಫ್ರಮ್ ಸೋ ಇದೆ. ಅದು ಕತೆ ಬಗ್ ಪಿಕ್ಚರ್ ಇದೆ. ಇದು ಆ ಥರ ಕತೆ ಬಗ್ ಪಿಕ್ಚರ್ ಇದೆ. ನೋ ಆ್ಯಕ್ಷನ್ ನೀಡ್, ನೋ ಗ್ಲಾಮರ್ ನೀಡ್, ಓನ್ಲಿ ಕತೆ. ಆ ಥರ ಪಿಕ್ಚರು ಈ ನಾನು ಫಸ್ಟು ಕೇರಳ ಥರ ಮಾಡ್ತಾನಂತೆ ಮಲಯಾಳಂ ರಿಲೀಸ್ ಮಾಡಿ ಯೋಚನೆ. ಬಟ್ ವಿ ಪ್ಲ್ಯಾನ್ ಫಾರ್ ವರ್ಲ್ಡ್ ವೈಡ್ ದಿಸ್ ಮೂವಿ ಟು ಅಲಾಂಗ್ ವಿತ್ ಕನ್ನಡ ಇನ್ ಕಮಿಂಗ್ next month. Thank you for a big opportunity give me Purathana Films and entire team. Thanks to all. Thank you. ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾನ ಸರ್ ಬಂದು ಈಗ ಆಲ್ರೆಡಿ ಅವರೆಲ್ಲ ಹೇಳಾಯಿತು, ಮತ್ತೆ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಅವ್ರು ಬಂದು ಟ್ರೈಲರ್ ನೋಡಿ ಈ ಸಿನಿಮಾನ ನಾವು ಮಲಯಾಳದಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿ ಮಾತಾಡಿ ಮತ್ತು ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಡೇಟ್ ಮುಂದೆ ಹಾಕೋಷ್ಟು ಬೋಲ್ಡ್ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹಾಕಿದ್ದು. ಸೊ ಪ್ರಿಂಟ್ ಪೋಸ್ಟರ್ಸ್ ರಿಲೀಸ್ ಆಗಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಹಾಕಿದ್ದಾಗಿತ್ತು. ಸೊ ಇದಾದಮೇಲೆ ತೊಗೊಳೋದು ಡಿಸಿಷನ್ಸು, ಕೀ ಪಾಯಿಂಟ್ಸ್ ಎಲ್ಲ ತೊಗೊಳೋದ ಬೇಡವಾ ಏನು ಅನ್ನೋದೆಲ್ಲ ಆಗಿತ್ತು. ಸೊ ಬಟ್ ಬಿಸ್ನೆಸ್ ಟರ್ಮ್ಸ್ ಎಲ್ಲ ಮಾತಾಡಿ ಆಗೋಷ್ಟು ಕಾನ್ಫಿಡೆನ್ಸು ಶಾನ್ ಸರ್ ಕೊಟ್ಟರು. ಇಲ್ಲ ಮಲಯಾಳಮಲ್ಲಿ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋಣ ಅಂಥೇಳಿ, ಸೊ ಇದು ವರ್ಕ್ ಆಗುತ್ತೆ ಅಂಥೇಳಿ. ಸೊ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸು ಏನಂದರೆ ಲೈಕ್ ಇವಾಗ ನೀವು ನೋಡಿದ ಟ್ರೈಲರ್ ಬಂದು ಒಂದು ಸಣ್ಣ ತುಣುಕಷ್ಟೇ. ಸೊ ಉಳಿದಿದ್ದೆಲ್ಲ ಸಿನಿಮಾ ಅಲ್ಲಿ ಅದರಷ್ಟು 10 times ಎಮೋಷನ್ಸ್ ಇದೆ. ಸೊ ಆಸ್ ಎಲ್ಲರೂ ಹೇಳಿದಂಗೆ ಆ್ಯಕ್ಷನ್ ನಿಜವಾಗ್ಲೂ ಇಲ್ಲ, ಬಟ್ ಎಮೋಷನ್ಸ್ ಇದೆ. ಸೊ ಫ್ಯಾಮಿಲಿ ಡ್ರಾಮಾ ಇದೆ. ಸೊ ನಮ್ಮ ನಮ್ಮಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ಏನು ನೋಡ್ತೀವೋ ಎಲ್ಲ ಫ್ಯಾಮಿಲಿಗೂ ನಮ್ಮ ಎಲ್ರಿಗೂ ಕನೆಕ್ಟ್ ಆಗುವಂಥ ಎಲ್ಲ ಎಲಿಮೆಂಟ್ಸು ಇರುವಂಥ ಕಂಟೆಂಟ್ ಇದೆ. ಸೊ ಅದಕ್ಕೆ ಮೀರಿ ಎಲ್ಲರೂ ಮಾತಾಡಿದ್ದಾರೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಗೆ, ಪ್ರಣವ್ ಸರ್ಗೆ ಮತ್ತೆ ಖುಷಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ. ಬಟ್ ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಂದರೆ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣವ್ ಸರ್ಗೆ, ಅಪ್ಪ ಮಗ ಪರ್ಫೆಕ್ಟ್ ಆಗಿದೆ ಸ್ಕ್ರೀನಲ್ಲಿ ಅಂತ. ಫ್ರೇಮಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು. ಆಮೇಲೆ ಅಣ್ಣನ ಜೊತೆ ಫಸ್ಟು ರಘು ಸರ್ ಮಾಡಿದ್ರು 6ರಲ್ಲಿ. ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ, ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಈಗ ರಘುವಣ ಆ್ಯಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್. ಯಾಕೆಂದರೆ ಅವರಿಲ್ಲ ಅಂದರೆ ನಮಗೆ ಏನೋ ಒಂಥರ, ಈಗ ನಾನು ಖುಷಿದು ಮತ್ತು ಪ್ರಣಮ್ ಸರ್ದು ಶೂಟ್ ಮಾಡಬೇಕಾದ್ರೆ ರಘು ಸರ್ ಇಲ್ಲ ಅಂದರೆ ನಮ್ಗೊಂಥರ ಡಿಸಪಾಯಿಂಟ್ ಥರ ಫೀಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವರಿಬ್ರು ಇಲ್ಲ ಅಂದರೆ ಮೇಡಮ್ ಇಲ್ಲ ಅಂದ್ರೂ ಒಂಥರ ಫೀಲ್. ಆ ಥರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ, ಅದು ಆ ಕುಟುಂಬದ ಥರನೇ ಸಿನಿಮಾನ ಶೂಟ್ ಮಾಡಿದ್ದೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸೆಪ್ಟೆಂಬರ್ 12ನೇ ತಾರೀಕು ಆಲ್ರೆಡಿ ಆ್ಯಕ್ಚುಲಿ 22ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆಲ್ಲ ಪ್ಲ್ಯಾನ್ ಆಗಿತ್ತು. ಚೆನ್ನೈಯಲ್ಲಿ ಇದ್ದಾಗ
ನನಗೆ ಹರೀಶ್ ಕೊಮ್ಮೆ ಅವರು ಹೇಳಿದ್ರು ಈ ಥರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ, ಬರೀ ಪೋಸ್ಟ್ ನೋಡ್ಬಿಟ್ಟೆ ಕೇಳ್ತಿದ್ದಾರೆ, ನಮ್ಮ ಆಫೀಸಲ್ಲಿ ಬಂದಿದ್ದಾರೆ, ಒಂದ್ಸಲ ಮಾತಾಡ್ತೀರಾ ಅಂತ. ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ 12ನೇ ತಾರೀಕು. ಯಾಕೆಂದ್ರೆ ಈಗ ಚಿತ್ರರಂಗದ ಬೆಳವಣಿಗೆ ನೋಡ್ತಾ ಇದ್ದಾರೆ ಸೂಪರ್ ಶೋ ಇರೋದ್ರಿಂದ, ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ 12ನೇ ತಾರೀಕು ಎಲ್ಲ ಕಡೆ ಅಂದ್ರೆ ತೆಲುಗು, ಮಲಯಾಳಂ ಮತ್ತೆ ಕನ್ನಡ ಅಟ್ ಎ ಟೈಮ್ 3 ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೇ ನಿರ್ಧಾರ ತಗೊಂಡು ಡಿಸಿಷನ್ ತಗೊಂಡಿದ್ದು. ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಹರೀಶಣ್ಣ, ನಿಮಗೆ, ಕೃಷ್ಣ, ನಮ್ಮ ಅರುಣ, ಆಕಾಶ, ಇದು ಮೇನ್ ಸ್ಟ್ರೆಂತ್. ನನಗೆ SRK ಫಿಲಮ್ಸ್ ಏನಿದೆ ಅದನ್ನ ಕಟ್ಟೋದಕ್ಕೆ ಕಾರಣನೇ ಇವರು. ಅವರಿಲ್ಲ ಅಂದ್ರೆ ಆಕ್ಚುಲಿ ಅದಿಲ್ಲ. ಆ ಥರದೊಂದು ಸ್ಟ್ರೆಂತ್ ನಂದು. ಅವ್ರಿದ್ರೇನೆ ಧೈರ್ಯ. ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಇದಕ್ಕೆ ಎಲ್ಲ ಜೊತೆಲೇ ಇರ್ತಾರೆ, ಇವತ್ತು ಯಾರು ಇಲ್ಲ ಅಂತ ಹೇಳಿ. ಆಮೇಲೆ ರಘು ಸರ್, ಪ್ರಣಮ್ ಸರ್, ಖುಷಿ, ಸುಧಾ ಬೆಳವಡಿ ಮೇಡಮ್, ಮತ್ತೆ ಗಿರೀಶ್ ಶಿವಣ್ಣ ಅವರು, ನಮ್ಮ ಸುಚೇಂದ್ರ ಪ್ರಸಾದ್ ಸರ್, ತಬಲಾ ನಾಣಿ ಅವರು, ಮತ್ತೆ ಮಾಸ್ಟರ್ ದೈವಿಕ್ ಅಂತ ಹೊಸವನು ನಮ್ಮ ಹುಡುಗನೆ ಅಲ್ಲೇ ಇದ್ದಾನೆ, ಓಡಾಡ್ತಿದ್ದಾನೆ. ಯಾರನ್ನ ಕರಿತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಇದ್ದಾನೆ ಅನ್ಸುತ್ತೆ. ಬಾ ಅವನು ಮಾಡಿದ್ದಾನೆ. ಈಗ ಎಲ್ಲ ಟೆಕ್ನಿಷಿಯನ್ಸು ಮತ್ತೆ ಎಲ್ಲ ಆರ್ಟಿಸ್ಟು, ಮಾಧ್ಯಮ ಮಿತ್ರರು, ನಿರ್ಮಾಪಕರಿಗೆ ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ, ದಯಮಾಡಿ ಸೆಪ್ಟೆಂಬರ್ 12 ಈ ಸಿನಿಮಾನ ನೋಡಬೇಕು. ದಯವಿಟ್ಟು ನೋಡಿ, ಅರ್ಸಿ, ಆಶೀರ್ವದಿಸಿ ಅಂತ ಕೇಳ್ತೀನಿ. ಈಗ ಟ್ರೈಲರ್ ನೋಡಿದ್ರೆ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಎಲ್ಲ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಗಣೇಶನ ಹಬ್ಬಕ್ಕೆ ಮಲಯಾಳಂ ಟ್ರೈಲರ್ ಬರ್ತಾ ಇದೆ. ಫಸ್ಟ್ ಟೀಸರ್, ಆಮೇಲೆ ಟ್ರೈಲರ್, ಅದನ್ನು ಮಲಯಾಳಂಗೆ ಇದು ಮಾಡ್ತಾ ಇದೀವಿ. ಶಾನ್ ಸರೇ ಮಾಡ್ತಿದ್ದಾರೆ. ಶಾನ್ ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚೆನ್ನಾಗಿ ಮಾಡ್ಕೊಡಿ. ಇಲ್ಲಿ ನಮ್ಮ ಕುಮಾರಣ್ಣ ನಮ್ಗಂತೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಷ್ಟು ಅವರೇ ಹೇಳಿದ್ದು ಆಕ್ಚುಲಿ, ಈಗ ರಿಲೀಸ್ ಬಂದ್ರೆ ಆಲ್ರೆಡಿ ರಜನಿ ಸರ್ದು ಮತ್ತೆ ಕೂಲಿ ಮತ್ತೆ ವಾರು ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ, ಎಲ್ಲ 2 ಶೋ ಒಂದೊಂದು ಶೋ ಆಗ್ಬಿಡುತ್ತೆ. 12ನೇ ತಾರೀಕು ಬಂದು ನೀವು 4-5 ಶೋ ನಾನು ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಯಾಕೆಂದ್ರೆ ಇದು ಮೇನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಸ್ಲೋ ಪಿಕಪ್, ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ನ ಕೊಟ್ಟರು ಕುಮಾರಣ್ಣ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಇದೇ ನಮ್ಮ ಜೀವ, ಇದೇ ನಮ್ಮ ಜೀವಾಳ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹತ್ತತ್ರ ನಾವು ಹಿಂದೆ ಹೋಗೋಕ್ಕಾಗಲ್ಲ, ಅದಕ್ಕೆ ರೆಡಿ.